ನಂಗೆ ಗೊತ್ತು ಇದೇ ಡೌಟ್ಗಳು ಇದೇ ಕ್ವಶನ್ಸ್ಗಳು ನಿಮ್ಮಲ್ಲೂ ತುಂಬ ಜನಕ್ಕಿದೆ ಅಂತ. ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ಈ ಕ್ವಶನ್ಸ್ಗಳಿಗೆ ಆನ್ಸರ್ನ ಹುಡುಕ್ತಾ ಹೋಗೋಣ. ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದರೆ ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರಜ್ವಲ್ ಕೃಷ್ಣ. ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ, ಸೊ ದ್ಯಾಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ. ಆ್ಯಂಡ್ ನಾನು ಲಾಸ್ಟ್ 2 ವೀಡಿಯೋಯಿಂದ ಹೇಳ್ತಾ ಇದ್ದೆ ದಟ್ ಕಮೆಂಟ್ ಸೆಕ್ಷನಲ್ಲಿ ಏನೇ ಡೌಟ್ ಇದ್ದರೆ, ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ ಅಂತ. ನಾನು ಹೀಗೆ ಕಮೆಂಟ್ ಸೆಕ್ಷನ್ನ ಚೆಕ್ ಮಾಡುವಾಗ ಅಲ್ಲಿ ಒಂದು ಕ್ವಶನ್ ಕಾಣ್ತು. ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆ ಕ್ವಶನ್ನ ನಾನೀಗ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಓದಬೇಕಂತ ಹೇಳಿದರೆ ಪಾಸ್ ಮಾಡಿ ವೀಡಿಯೋನ ಅದನ್ನು ಓದ್ಬೋದು. ಸೊ ಈ ಕ್ವಶನ್ ನೋಡ್ತಿದ್ದಂಗೆ ನಾನು ಅಲ್ಲೇ ಆನ್ಸರ್ನ ಟೈಪ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಆ ಆನ್ಸರು ತುಂಬ ಜನಕ್ಕೆ ಬೇಕಿದೆ ಅಂತ ಅನ್ನಿಸ್ತು, ಅದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಿದೆ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಆ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂಡಿಯನ್ ಸ್ಮಾರ್ಟ್ಫೋನ್ ಇಂಡಸ್ಟ್ರಿ. ಸೊ ಡೈರೆಕ್ಟಾಗಿ ಪಾಯಿಂಟಿಗೆ ಬರೋಣ. ಒಂದಷ್ಟು ವರ್ಷಗಳ ಹಿಂದಿನ ಮಾತಿದು. ಏನಂತ ಹೇಳಿದ್ರೆ, ಮೈಕ್ರೋಮ್ಯಾಕ್ಸ್, ಲಾವಾ ಅಂತ ಒಂದಷ್ಟು ಇಂಡಿಯನ್ ಕಂಪ್ನೀಸ್ ಇಂಡಿಯಾದಲ್ಲಿ ಆಳ್ತಾ ಇದ್ವು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ವು. ಹೇಗೆ, ಯಾವ ಮಟ್ಟಿಗೆ ಅಂತ ಹೇಳಿದರೆ, ಸ್ಯಾಮ್ಸಂಗ್ದು ಮಾರ್ಕೆಟಿಂಗ್ನೇ ಮೀರಿಸ್ಬಿಟ್ಟಿದ್ವು ಈ ಕಂಪ್ನಿಗಳು, ಓಕೆನಾ. ಆದರೆ ರುಕೋ ಜರಾ ಸಬರ್ ಕರೋ ಅಂತಾರಲ್ಲ, ಹಂಗಂತ ಹೇಳಿ ಮುಂದಕ್ಕೆ ಹೇಳ್ತೀನಿ. ಏನಂತ ಹೇಳಿದ್ರೆ, ಇವತ್ತು ನೋಡಿ ಮೈಕ್ರೋಮ್ಯಾಕ್ಸ್, ಲಾವಾ ಯಾವ್ದಾದ್ರು ಕಂಪ್ನಿಗಳಿದೆಯಾ ಮಾರ್ಕೆಟಲ್ಲಿ? ಅವುಗಳ ಹೆಸರು, ಗುರುತು ಏನಾದರೂ ಇದೆಯಾ? ಏನೂ ಇಲ್ಲ. ಈ ಕಂಪ್ನಿಗಳಿಗೆ ಏನಾಯಿತು, ಏನಾಗಿರ್ಬೋದು? ಏನಕ್ಕೆ ಈ ಕಂಪ್ನಿಗಳು ಸಕ್ಸಸ್ಫುಲ್ ಆಗಲಿಲ್ಲ? ಏನಕ್ಕೆ ಫೇಲ್ ಆದವು? ಸ್ಮಾರ್ಟ್ಫೋನ್ ಇಂಡಸ್ಟ್ರಿ ಅಂತ ಬಂದರೆ ಅದರಲ್ಲಿ ಮೇಜರಾಗಿ ಬರೋ ಕಾನ್ಸೆಪ್ಟ್ ಅಂತಂದರೆ ಇನೋವೇಷನ್. ಸೊ ಈಗ ನಾನು ಇನೋವೇಷನ್ ಅಂತ ಹೇಳ್ತಿದ್ದೀನಿ ಅಂತಂದಾಗ ನಮ್ಮ ತಲೆಗೆ ಫಸ್ಟು ಬರೋ ಕಂಟ್ರಿ ಹೆಸರು ಅಂದರೆ ಚೈನಾ. ಏನಕ್ಕಪ್ಪ ಅಂತ ಹೇಳಿದರೆ, ಸ್ಮಾರ್ಟ್ಫೋನ್ ಇಂಡಸ್ಟ್ರಿಲಾಗಿರೋ ತುಂಬ ಇನೋವೇಷನ್ಸ್ಗಳು ಆ್ಯಕ್ಚುಲಿ ಚೈನಾ ಕಡೆಯಿಂದಲೇ ಬಂದಿರೋದು. ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದರೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರ್ಬೋದು, ಅಥವಾ ಪಾಪಪ್ ಸೆಲ್ಫಿ ಕ್ಯಾಮ್ರಾ ಇರ್ಬೋದು. ಇವೆಲ್ಲ ಚೈನಾ ಕಡೆಯಿಂದ ಬಂದಿರೋದಲ್ವಾ. ಇನ್ನು ಕೊರಿಯಾ ಕಡೆ ಹೋಗೋಣ ಅಂತಂದರೆ ಸ್ಯಾಮ್ಸಂಗ್. ಈ ಕಂಪ್ನಿ ಕೂಡ ಸಿಕ್ಕಾಪಟ್ಟೆ ಇನೋವೇಷನ್ಸ್ನ ಮಾಡ್ತಿದೆ. ಎಕ್ಸಾಂಪಲ್ ಕೊಡಬೇಕಂದ್ರೆ ಫೋಲ್ಡಬಲ್ ಸ್ಮಾರ್ಟ್ಫೋನ್ ಇರ್ಬೋದು, ಇವೆಲ್ಲ. ಸೊ ಈ ರೀತಿ ನೋಡೋಕೆ ಹೋಗ್ತು ಅಂತಂದರೆ ಸ್ಮಾರ್ಟ್ಫೋನ್ ಇಂಡಸ್ಟ್ರಿ ನಿಂತಿರೋದು ಪೂರಾ ಇನೋವೇಷನ್ಸ್ ಮೇಲೆ ಅಲ್ವಾ. ಈಗ ಸ್ವಲ್ಪ ಮುಂಚೆ ಹೇಳಿದೆ ಫೋಲ್ಡಬಲ್ ಫೋನ್ಸ್ ಅಂತ. ಇನ್ನು ಫ್ಯೂಚರಲ್ಲಿ ನಾವು ರೋಲಬಲ್ ಫೋನ್ಸ್ಗಳನ್ನ ನೋಡ್ಬೋದಂತೆ, ಲೈಕ್ ರೋಲ್ ಮಾಡಿ ಪಾಕೆಟ್ಗೆ ಹಾಕೊಂಡು ಹೋಗ್ಬಿಡೋಂಥದ್ದು. ಸೊ ಇನ್ನು ಮುಂದೆ ಹೋಯಿತು ಅಂದರೆ ಇನೋವೇಷನ್ಸಲ್ಲಿ 1-2-3 ವರ್ಷದ ಮುಂಚೆ ನಮಗೆ ಫಾಸ್ಟ್ ಚಾರ್ಜಿಂಗ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಇವಾಗ ನೋಡಿ 30 ವಾಟ್ 60 ವಾಟ್ ಚಾರ್ಜರ್. ಇನ್ನೂ ಹೇಳಬೇಕಂತ ಹೇಳಿದರೆ, ಸ್ನ್ಯಾಪ್ಡ್ರ್ಯಾಗನ್ 875 ಅಂತ ಒಂದು ಪ್ರೊಸೆಸರ್ ನೆಕ್ಸ್ಟ್ ಬರ್ತಿದೆ. ಈ ಪ್ರೊಸೆಸರಲ್ಲಿ 100 ವಾಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡೋ ಕೆಪಾಸಿಟಿನ ಆಗ್ತಿದ್ರಂತೆ. ಇಮ್ಯಾಜಿನ್ ಮಾಡಿ ಎಷ್ಟು ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಒಂದು ಡಿವೈಸ್ ಅಂತ. ಇನ್ನು ಮುಂದಕ್ಕೆ ಹೋಗ್ಬೇಕಂತಂದರೆ ಕ್ಯಾಮ್ರಾಸ್. ಫಸ್ಟು ಸಿಂಗಲ್ ಡಿಜಿಟಲ್ ಇರ್ತಿತ್ತಪ್ಪ, ಮೆಗಾಪಿಕ್ಸೆಲ್ಸು, 2 MP 4 MP ಹಿಂಗೆ ಬರ್ತಾ ಬರ್ತಾ 2 ಡಿಜಿಟ್ಸ್ ಆಯಿತು. ಇವಾಗ 3 ಡಿಜಿಟ್ಸ್ ಇದೆ. ಪೆಟ್ರೋಲ್ ಪ್ರೈಸ್ ಕೂಡ ಇಷ್ಟು ಫಾಸ್ಟಾಗಿ ಹೈಕ್ ಆಗಲ್ಲ ಅನ್ಕೋತೀನಿ. ಆ್ಯಂಡ್ ಇಷ್ಟೆಲ್ಲ ಮಾಡೋಕ್ಕೆ ಒಂದು ಕಂಪ್ನಿಗೆ R&D ಅನ್ನೋದಿರಬೇಕು. R&D ಅಂದರೆ ಏನಪ್ಪ ಅಂತ ಹೇಳಿದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಏನಪ್ಪ ಅಂತ ಹೇಳಿದರೆ, ಇಟ್ ಈಸ್ ಸಮಥಿಂಗ್ ನಮ್ಮ ಇಂಡಿಯಾ ಹತ್ರ ಮುಂಚೆನೂ ಇರಲಿಲ್ಲ ಆ್ಯಂಡ್ ಇವಾಗೂ ಅಷ್ಟೇನು ಇಲ್ಲ. ಸೊ ಸ್ಯಾಡ್ ನ್ಯೂಸೇ ಇದು ಹೇಳಬೇಕಂತ ಹೇಳಿದ್ರೆ. ಇವಾಗ ಸಕ್ಸಸ್ಫುಲ್ ಕಂಪ್ನಿಗಳನ್ನ ನೋಡ್ತೀವಿ ಅಂತ ಹೇಳಿದರೆ, ಒಂದು 10 ವರ್ಷದಿಂದ ತುಂಬ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು R&D ಇರಬೇಕು ಒಂದು ಕಂಪ್ನಿದು ಅಂತಂದರೆ ಆ್ಯಕ್ಚುಲಿ ತುಂಬ ಖರ್ಚು ಬೀಳುತ್ತೆ. ಸೊ ಆವಾಗ ಒಂದು 10 ವರ್ಷದಿಂದ ಏನು ಡೆವಲಪ್ಮೆಂಟ್ನ ಮಾಡ್ಕೊಂಬಂದಿದ್ದಾರೆ ಈ ಕಂಪ್ನಿಗಳು, ಈ ಕಂಪ್ನಿಗಳನ್ನ ಮೀರಿಸಬೇಕು ಅಥವಾ ಈ ಕಂಪ್ನಿಗಳ ಸ್ಟ್ಯಾಂಡರ್ಡ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಆ್ಯಕ್ಚುಲಿ ಆಗಲ್ಲ ಅಂತಲ್ಲ, ತುಂಬ ಕಷ್ಟ ಇದೆ. ಸೊ ಇಂಡಿಯಾದಲ್ಲಿ ಇಂಡಿಯನ್ ಕಂಪ್ನೀಸ್ ಅಂತ ಏನು ಬಂದಿದ್ವೋ, ಮೈಕ್ರೋಮ್ಯಾಕ್ಸ್, ಲಾವಾ, ಇವೆಲ್ಲ ನಾನು ಆಗಲೇ ಹೇಳ್ದಂಗೆ, ಈ ಕಂಪ್ನಿಗಳು ಏನು ಮಾಡ್ತಿದ್ವು ಅಂತ ಹೇಳಿದ್ರೆ, ಚೈನಾಯಿಂದ ಫೋನ್ಗಳನ್ನ ಇಂಪೋರ್ಟ್ ಮಾಡಿಸ್ಕೊತಿದ್ವು, ಓಕೆನಾ. ಇಂಪೋರ್ಟ್ ಮಾಡಿಸ್ಕೊಂಡು ಇವ್ರ ಬ್ರ್ಯಾಂಡಿಂಗ್ನ ಹಾಕಿ ಅದ್ರ ಮೇಲೆ ಇವ್ರದ್ದೇ ಬಾಕ್ಸಲ್ಲಿ ಅದನ್ನ ಹಾಕಿ ಇಂಡಿಯಾದಲ್ಲಿ ಮಾರಾಟ ಮಾಡ್ತಾಯಿದ್ರು. ಇದಕ್ಕೆ ಕರೆಕ್ಟಾಗಿ ಸರ್ವಿಸಿಂಗ್ ಆಗ್ತಿರ್ಲಿಲ್ಲ. ಇದಕ್ಕೆ ಸಾಫ್ಟ್ವೇರ್ ಅಪ್ಡೇಟ್ಸ್ಗಳನ್ನ ಕೂಡ ಇವ್ರು ಕೊಡ್ತಾ ಇರಲಿಲ್ಲ. ಇವಾಗ ಯಾವುದೇ ಒಂದು ಇಂಡಿಯನ್ ಕಂಪನಿ ಇಂಡಸ್ಟ್ರಿಗೆ ಇಳಿಬೇಕು ಅಂತ ಹೇಳಿದರೆ, ಫೇಮಸ್ ಆಗಬೇಕು ಅಂತ ಹೇಳಿದರೆ, ಅದು ಮೊದಲನೇದಾಗಿ ಫೇಸ್ ಮಾಡಬೇಕಾಗಿರೋ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದರೆ ಪ್ರಾಫಿಟ್ ಬಗ್ಗೆ, ಓಕೆನಾ. ಒಂದಷ್ಟು ವರ್ಷಗಳ ಹಿಂದೆ ಸ್ಮಾರ್ಟ್ಫೋನ್ ಕಂಪನಿಗಳು 30-40% ಅಷ್ಟು ಪ್ರಾಫಿಟ್ನ ಇಟ್ಕೊಂಡು ಫೋನ್ಸ್ಗಳನ್ನ ಮಾರಾಟ ಮಾಡ್ತಿದ್ರು. ಅದಾದಮೇಲೆ ಸಡನ್ನಾಗಿ ಒಂದು ಟ್ರೆಂಡ್ ಬಂತು. ಏನಪ್ಪ ಅಂತ ಹೇಳಿದರೆ,
ಸ್ಮಾರ್ಟ್ಫೋನ್ ಕಂಪ್ನಿಗಳು ಅವ್ರ ಪ್ರಾಫಿಟ್ ಮಾರ್ಜಿನ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಇಟ್ಟು ಆಮೇಲೆ ಫೋನ್ಗಳನ್ನ ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ಸಕ್ಸಸ್ಫುಲ್ ಆಗಿದ್ದು ಫಸ್ಟ್ ಅಂತ ಹೇಳಿದರೆ ಜಿಯೋಮಿ. ನಿಮ್ಗೆ ಗೊತ್ತಿರೋದೆ ಜಿಯೋಮಿ ಏನು ಮಾಡ್ತಿದೆ ಅಂತ ಹೇಳಿದರೆ ಅದರ ಪ್ರಾಫಿಟ್ ಮಾರ್ಜಿನ್ ಏನಿದೆ 5-10% ಅಷ್ಟೇ ಇಟ್ಕೊಂಡು ಫೋನ್ಗಳನ್ನ ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಇದೇ ಥರ ರಿಯಲ್ಮಿನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಈ ರೀತಿ ಮಾಡೋಕ್ಕಾದಾಗ ಏನಾಯ್ತು ಅಂತ ಹೇಳಿದರೆ ಜಾಸ್ತಿ ಫೋನ್ಸ್ಗಳು ಮಾರಾಟ ಆಗೋಕ್ಕೆ ಸ್ಟಾರ್ಟ್ ಆದವು. ಅವುಗಳಿಗೆ ಕಮ್ಮಿ ದುಡ್ಡಲ್ಲಿ ಕಮ್ಮಿ ದರದಲ್ಲಿ ಜಾಸ್ತಿ ಫೀಚರ್ಸ್ ಇರೋ ಫೋನ್ ಕೊಡ್ತೀನಿ ಅಂದರೆ ಯಾರು ತಾನೇ ತೊಗೊಳ್ಳಲ್ಲ. ಸೊ ಈ ಥರ ಸಿಚುವೇಶನ್ ಇದ್ದಾಗ ಇಂಡಿಯಾದಲ್ಲಿ ಒಂದು ಕ್ಯಾಂಪೇನ್ ಬಂತು, ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್. ನಮ್ಮ ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್ ಏನು ಹೇಳ್ತಪ್ಪ ಅಂತ ಹೇಳಿದರೆ, ಹೊರಗಿನ ದೇಶದ ಕಂಪ್ನಿಗಳು ನೀವು ಯಾರಿದ್ದೀರ ಇಂಡಿಯಾದಲ್ಲಿ ಬಂದು ಮಾರ್ಕೆಟಿಂಗ್ ಮಾಡಬೇಕು, ಸೆಲ್ ಮಾಡಬೇಕು ನಿಮ್ಮ ಪ್ರಾಡಕ್ಟ್ಸ್ನ ಅಂತಂದರೆ ನೀವು ಇಂಡಿಯಾದಲ್ಲೇ ಅಸೆಂಬ್ಲಿ ಮಾಡಬೇಕು ಮತ್ತು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸಹ ಮಾಡಬೇಕು ಅಂತ. ಇದರಿಂದ ನಮಗೇನು ಅಡ್ವಾಂಟೇಜ್ ಇತ್ತಪ್ಪ ಅಂತ ಹೇಳಿದರೆ, ನಾವು ಅವರಿಗೆ ಎಕ್ಸಸ್ ಆಫ್ ಟ್ಯಾಕ್ಸ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಕೂಡ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದರಿಂದ ಶಿಯೋಮಿ, ಓಪೋ ಇವರೆಲ್ಲ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಆಲ್ರೆಡಿ. ಇನ್ನು ಮೈಕ್ರೋಮ್ಯಾಕ್ಸ್ ಲಾಭ ನಾನು ಆವಾಗಲೇ ಹೇಳ್ದಂಗೆ ಈ ವಿಚಾರಕ್ಕೆ ವಾಪಸ್ ಬರಬೇಕು ಅಂತ ಹೇಳಿದರೆ ಇವರೆಲ್ಲ ಏನು ಮಾಡ್ತಿದ್ರು ಅಂತಂದರೆ ಚೈನಾಯಿಂದ ಇಂಪೋರ್ಟ್ ಮಾಡಿಸ್ಕೊಂಡು, ನಾನು ಹೇಳ್ದಂಗೆ ಆವಾಗಲೇ ಇವ್ರ ಲೇಬಲ್ ಹಾಕಿ ಇವ್ರ ಬ್ರ್ಯಾಂಡಲ್ಲಿ ಮಾರ್ತಿದ್ರು ಅಂತ ಹೇಳಿದೆ ಅಲ್ವಾ. ಇವರು R&D ಸಹ ಇಂಡಿಯಾದಲ್ಲಿ ಮಾಡ್ತಿರ್ಲಿಲ್ಲ. ಓಕೆನಾ. ಅದೇ ಈ ಚೈನಾ ಕಂಪ್ನಿಗಳೇನಿದೆ ಇಂಡಿಯಾದಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲಿ ಸ್ಟಾರ್ಟ್ ಮಾಡ್ತಲ್ವ, ಇವರು R&D ಸಹ ಇಂಡಿಯಾದಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಏನಾಯಿತು ಅಂತ ಹೇಳಿದರೆ ಅವರು ಯಾವ್ಯಾವ ಪ್ರಾಡಕ್ಟ್ನ ಡಿಸೈನ್ ಮಾಡ್ತಾಯಿದ್ರು ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಹೇಗೆ ಬೇಕೋ ಆ ರೀತಿ ಡಿಸೈನ್ ಮಾಡ್ತಾಯಿದ್ರು. ಇದರಿಂದ ಒಂದು ಉಲ್ಟಾ ಆಗೋಯ್ತು. ಏನಂತ ಹೇಳಿದರೆ ನಾವು ಈ ಮೈಕ್ರೋಮ್ಯಾಕ್ಸ್ ಇಂಡಿಯನ್ ಕಂಪ್ನಿ ಅಂತ ಏನಿದೆ ಇವುಗಳನ್ನ ಯೂಸ್ ಮಾಡಿದ್ರೆ ನಮಗೆ ಯಾವುದೋ ಒಂದು ಚೈನಾ ಡಿವೈಸ್ನ ಯೂಸ್ ಮಾಡ್ತಿರೋಂಗೆ, ಚೈನಾ ಸೆಟ್ನ ಯೂಸ್ ಮಾಡ್ತಿರೋಂಗೆ ಫೀಲ್ ಆಗ್ತಿತ್ತು. ಅದೇ ಈ ಚೈನಾ MI ಡಿವೈಸಸ್ಗಳನ್ನ ಯೂಸ್ ಮಾಡ್ತು ಅಂದರೆ ಯಾವುದೋ ಇಂಡಿಯನ್ ಕಂಪ್ನಿ ಏನೋ ತಯಾರಿಸಿರ್ಬೋದು ಅನ್ನೋ ಫೀಲ್ ಬರ್ತಾಯಿತ್ತು. ಇದೊಂಥರ ವಿಪರ್ಯಾಸ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ಇಂಡಿಯಾದ ಯಾವುದೇ ಒಂದು ಕಂಪ್ನಿ ಈ ರೇಂಜಿಗೆ ಅಥವಾ ಈ ಮಟ್ಟಿಗೆ ಒಂದು ಸಕ್ಸಸ್ನ ಕಾಣಬೇಕು ಅಂತ ಹೇಳಿದರೆ ಇಂಡಿಯಾ ಏನು ಮಾಡಬೇಕು ಅಂತಂದರೆ ಮೇಜರಾಗಿ ಅದರ ಪ್ರತಿಯೊಂದು ಕಾಂಪೋನೆಂಟ್ಸ್ನು ಸಹ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಂಗೆ ನೋಡ್ಕೋಬೇಕು ಮತ್ತು ಇಂಡಿಯಾದಲ್ಲೇ ಅಸೆಂಬ್ಲಿ ಆಗಬೇಕು, ಇಂಡಿಯಾದಲ್ಲೇ ಸರ್ವಿಸ್ ಸಹ ಆಗಬೇಕು. ಈ ರೀತಿ ಅಚೀವ್ಮೆಂಟ್ ಆದಾಗ ಮಾತ್ರ ಇಂಡಿಯಾ ತನ್ನದೇ ಆದಂತಹ ಒಂದು ಡಿವೈಸ್ನ ತಯಾರು ಮಾಡಲಿಕ್ಕೆ ಸಾಧ್ಯ. ಈಗ ನಾವು ಮೇಜರ್ ಪಾರ್ಟ್ಸ್ ಅಂತ ಹೇಳಿದರೆ ಸೆಮಿಕಂಡಕ್ಟರ್ ಡಿವೈಸಸ್ಗಳು ಏನು ಅಂದರೆ ನಮ್ಮ ಮದರ್ ಬೋರ್ಡ್, ನಮ್ಮ ಪ್ರಾಸೆಸರ್ ಏನಿದೆ, ಈ ಥರ ಕೆಲವು ಕಾಂಪೊನೆಂಟ್ಸ್ನ ಇಂಡಿಯಾದಲ್ಲಿ ನಾವು ಇನ್ನೂ ತಯಾರಿಸುವಂತಹ ಒಂದು ಶಕ್ತಿ ಹೊಂದಿಲ್ಲ ಅನ್ನೋಕ್ಕಿಂತ ಮಷೀನ್ಸ್ ಇಲ್ಲ ಇಂಡಿಯಾದಲ್ಲಿ ಕೆಲವು. ಓಕೆನಾ. ಸೊ ಕೆಲವು ಪಾರ್ಟ್ಸ್ಗೆ ನಾವು ಇನ್ನೂ ಬೇರೆ ಬೇರೆ ದೇಶಕ್ಕೆ ಡಿಪೆಂಡ್ ಆಗಿದ್ದೀವಿ. ಈಗ ನಾನು ಹೇಳ್ದಂಗೆ ಚಿಪ್ಸೆಟ್ ಅಂತ ಹೇಳಿದರೆ ಅದಕ್ಕೆ ತೈವಾನ್ ಮತ್ತು ಚೈನಾ ಮೇಲೆ ಡಿಪೆಂಡ್ ಆಗಿದ್ದೀವಿ. ಮತ್ತು ಡಿಸ್ಪ್ಲೇ ಬಂತು ಅಂತ ಹೇಳಿದರೆ ಇಂಡಿಯಾದಲ್ಲಿ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿದೆ, ಆದರೆ ನಾವು ಆಲ್ಮೋಸ್ಟ್ ಮುಂಚೆ ಎಲ್ಲ ಕೊರಿಯಾ ಮೇಲೆ ಡಿಪೆಂಡ್ ಆಗಿದ್ವಿ, ಸ್ಯಾಮ್ಸಂಗ್ ಕಡೆಯಿಂದ ಬರ್ತಿತ್ತು. ಸೊ ಈ ಕೆಲವು ಪ್ರಾಬ್ಲಮ್ಸ್ಗಳನ್ನ ನಾವು ಟ್ಯಾಕಲ್ ಮಾಡಬೇಕಾಗುತ್ತೆ. ನಮ್ಮ ಭಾರತದ ಯಾವುದೋ ಒಂದು ಕಂಪ್ನಿ ಮೇಲೆ ಬಂದು ಇವಾಗಿರೋ ಕಂಪ್ನಿಗಳಿಗೆ ಕಾಂಪಿಟೇಷನ್ ಕೊಡಬೇಕು ಅಂತ ಹೇಳಿದರೆ, ಇವತ್ತಿನ ದಿನ ನಮ್ಮ ದೇಶ ಇಡೀ ವರ್ಲ್ಡಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಫಾರ್ ಸ್ಮಾರ್ಟ್ಫೋನ್ಸ್ ಅಂತಲೇ ಹೇಳ್ತಾರೆ. ಇವತ್ತು ಎಂತೆಂಥ ದೊಡ್ಡ ಕಂಪ್ನಿ ಯಾವ ಮಟ್ಟಿಗೆ ಬೆಳೆದು ನಿಂತಿದೆ ಅಂತ ಹೇಳಿದರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೊಸ ಕಂಪ್ನಿ ಬರುತ್ತೆ ಅಂತ ಸಹ ಹೇಳಿದ್ರು ಬರೋಕ್ಕೆ ಜಾಗನೇ ಇಲ್ಲ ಅದಕ್ಕೆ ಅಂತ ಹೇಳ್ಬೋದು. ಅದು ಬಂದು ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ಅವ್ರ ಹತ್ರ ತುಂಬ ಜಾಸ್ತಿ ಫಂಡಿಂಗ್ ಇರಬೇಕು, ಇಲ್ಲ ಅಂತಂದರೆ ಒಳ್ಳೆ ಎಕ್ಸ್ಪರ್ಟೀಸ್ ಇರಬೇಕು, ಇಲ್ಲ ಅಂತಂದರೆ ಅಲ್ಲ ಅದ್ರ ಜೊತೆಗೆ ಎಕ್ಸ್ಪರ್ಟೀಸ್ ಇರಬೇಕು, ಮತ್ತು ಅವ್ಗಳಿಗೆ ಹಾಗೆ ಬ್ಯಾಕಿಂಗ್ ಸಹ ಇರಬೇಕು. ಆಗ ಮಾತ್ರ ಒಂದು ಹೊಸ ಕಂಪ್ನಿ ಇವಾಗ ಯಾವುದೇ ಬಂದರೂ ಈ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಮತ್ತು ಸಕ್ಕದಾಗಿ ಮಿಂಚಕ್ಕೆ ಸಾಧ್ಯ. ಈ ಪರಿಸ್ಥಿತಿಯಲ್ಲಿ ಇಂಡಿಯಾದ ಒಂದು ಕಂಪ್ನಿ ಬಂದು ಸಕ್ಸಸ್ ಆಗಬೇಕಂದ್ರೆ ತುಂಬಾ ಕಷ್ಟ ಇದೆ. ಏನಕ್ಕಂತ ಹೇಳಿದ್ರೆ ಇವಾಗ ನೀವು ಆಲ್ರೆಡಿ ಸಕ್ಸಸ್ ಆಗಿರೋ ಕಂಪ್ನಿಗಳನ್ನ ನೋಡ್ಬೋದು. ಏನಂತ ಹೇಳಿದ್ರೆ ಪ್ರತಿ ತಿಂಗಳು ಎಷ್ಟೊಂದು ಫೋನ್ಸ್ಗಳನ್ನ ರಿಲೀಸ್ ಮಾಡ್ತಿದ್ದಾವೆ. ಒಂದು ತಿಂಗಳು ಸಹ ಇಲ್ಲ ಒಂದು ಮೊಬೈಲ್ ರಿಲೀಸ್ ಆಗಿಲ್ಲ ಈ ಒಂದು ಕಂಪ್ನಿದು ಅಂತ ಹೇಳೋಕ್ಕೆ, ಅಷ್ಟು ಕನ್ಸಿಸ್ಟೆಂಟ್ ಆಗಿದ್ದಾರೆ. ಸರಿ, ಅಷ್ಟು ಕನ್ಸಿಸ್ಟೆಂಟಾಗಿ ಇರೋದ್ರ ಜೊತೆಗೆ ಇಂಡಿಯಾದ ಒಂದು ಕಂಪ್ನಿ ಬಂತು ಅಂದ್ರೆ ಅದು ಒಂದು ಮೈಂಡಲ್ಲಿ ಇಟ್ಕೋಬೇಕು. ಏನಂತ ಹೇಳಿದ್ರೆ ಎವ್ರಿ ಹೊಸ ಮೊಬೈಲ್ ರಿಲೀಸ್ ಮಾಡ್ತು ಅಂತಂದಾಗೂ ಅದರಲ್ಲಿ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಇರಬೇಕು, ಹೊಸ ಅಡಿಷನ್ಸ್ ಆಗಿರಬೇಕು ಟೆಕ್ನಾಲಜಿಲಿ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ ಅಫೋರ್ಡಬಲ್ ಪ್ರೈಸಲ್ಲಿರಬೇಕು. ಟೆಕ್ನಾಲಜಿ ಜಾಸ್ತಿ ಆಗ್ತಾ ಇರಬೇಕು ಬಟ್ ಪ್ರೈಸ್ ಕಮ್ಮಿ ಆಗ್ತಾ ಇರಬೇಕು. ಇದು ತುಂಬ ಕಷ್ಟ ಅಂತ ಹೇಳ್ಬೋದು. ಅದಕ್ಕೆ ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಇಂಡಿಯಾ ಆ್ಯಕ್ಚುಲಿ ಸಫರ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ರಿಲಯನ್ಸ್ದು ಲೈಫ್ ಅಂತ ಒಂದು ಡಿವೈಸ್ ಬಂತು ಗೊತ್ತಾ, ಏನೇನೋ ಆಫರ್ಸ್ ಎಲ್ಲ ಕೊಟ್ಟರು ಜಿಯೋ ಜೊತೆಗೆ ಅವಾಗ. ಸೊ ಈ ಫೋನ್ ಏನು ಬಂತು, ಸೇಮ್ ಇದು ಅಷ್ಟೇ, ಚೈನಾಯಿಂದ ತರಿಸೋರ ಇವ್ರ ಬ್ರ್ಯಾಂಡಿಂಗ್ ಮಾಡೋರ ಮಾರೋರು. ಜೊತೆಗೆ ಹೇಳಿದ್ನಲ್ಲ R&D ಈ ಫೋನ್ದು ಸಹ ಇಂಡಿಯಾದಲ್ಲಿ ನಡೀತಿರಲಿಲ್ಲ, ಇದು ಅಷ್ಟೇ ಚೈನಾದಲ್ಲೇ ಆಗ್ತಿದ್ದು. ಆಯಿತಾ. R&D ಅಂದ ತಕ್ಷಣ ನೆನಪಾಯಿತು ಜಿಯೋ ಫೋನ್ ಅಂತ ಬಂತು ಗೊತ್ತಾ, ಫೀಚರ್ ಫೋನ್, ಕೀಪ್ಯಾಡ್ ಪುಟಾಣಿದು. ಓಕೆ, ಇದು R&D ಇಂಡಿಯಾದಲ್ಲೇ ನಡೀತು. ಸೊ ಖುಷಿ ಆಯಿತು. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ ಆಯಿತಾ, ತೈವಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು, ಇಂಡಿಯಾಗೆ ಬರ್ತಿತ್ತು.
ಸೊ ಸರಿ, ಈಗ ಒಂದು ಡಿವೈಸ್ನ ನಾವೇ ತಯಾರಿಸೋಣಪ್ಪ. ಹೇಗೆ ಅಂತಂದರೆ ಒಂದು ಕಡೆಯಿಂದ ಪ್ರೊಸೆಸರ್ ತೊಗೊಬಂದೆ, ಒಂದು ಕಡೆಯಿಂದ ಕ್ಯಾಮ್ರಾ ತೊಗೊಬಂದೆ ಪರ್ಚೇಸ್ ಮಾಡಿ, ಇನ್ನೊಂದು ಕಡೆಯಿಂದ ಬ್ಯಾಟ್ರಿ ತೊಗೊಬಂದೆ, ಏನೇನು ಬೇಕು ಎಲ್ಲ ತೊಗೊಂಬಂದು ಒಂದು ಡಿವೈಸ್ನ ಅಸೆಂಬಲ್ ಮಾಡಿದೆ. ಫುಲ್ಲಿ ಫ್ಲೆಡ್ಜ್ ಡಿವೈಸ್ ರೆಡಿ. ಈಗ ಇಷ್ಟೇನಾ ಒಂದು ಸ್ಮಾರ್ಟ್ಫೋನ್ ಅಂದರೆ? ಇಲ್ಲ, ನಾನು ಹೇಳ್ದಂಗೆ ಇಂಪಾರ್ಟೆಂಟ್ R&D ಆಗಬೇಕು. ಸರಿಪ್ಪ, R&Dನೂ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, ಒಂದು ಫೋನ್ ರೆಡಿ. ಈಗ ನಾನು ಮಾರಾಟಕ್ಕಿಟ್ಟೆ, ಮಾರಾಟನೂ ಆಯಿತು, ಕ್ಲಿಕ್ ಆಗೋಯ್ತು ಅಂತಲೇ ಇಟ್ಕೊಳ್ಳೋಣ. ಮುಂದೆ ಸರಿ, ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಸ್ಮಾರ್ಟ್ರಾನ್ ಅಂತ ಒಂದು ಕಂಪ್ನಿ ಬಂತು. ಏನು ಅಡ್ವರ್ಟೈಸಿಂಗ್ ಮಾಡಿದ್ದು, ನಮ್ಮ ಸಚಿನ್ ತೆಂಡೂಲ್ಕರ್ನೆಲ್ಲ ಇಟ್ಕೊಂಡು ಅಡ್ವರ್ಟೈಸಿಂಗ್ ಮಾಡಿದ್ರು ಅವರು. ಏನಾಯಿತು ಆ ಡಿವೈಸ್? ಇವತ್ತಿದೆಯಾ? ಇಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಅಮೆಝಾನ್ ಇಂಥ ಒಂದು ದೊಡ್ಡ ಕಂಪ್ನಿ, 10R ಅಂತ ಒಂದು ಕಂಪ್ನಿ ಬಿಡ್ತಾ, ಅದೇನಾಯಿತು? ಇವತ್ತಿದೆಯಾ? ಇಲ್ಲ. ಇದನ್ನು ನೋಡಿ, ಫ್ಲಿಪ್ಕಾರ್ಟ್ ಬಿಲಿಯನ್ ಅಂತ ಒಂದು ಕಂಪ್ನಿ ಬಿಡ್ತು, ಅದು ಇವತ್ತಿದೆಯಾ? ಇದು ಸಹ ಇಲ್ಲ. ಇದಕ್ಕೆಲ್ಲ ಇಂಪಾರ್ಟೆಂಟ್ ಏನು ಹೇಳಿ? ಕಾನ್ಸ್ಟೆಂಟಾಗಿ ಅಪ್ಡೇಟ್ಸ್ ಕೊಡ್ತಿರ್ಬೇಕು ಸಾಫ್ಟ್ವೇರಲ್ಲಿ, ಮತ್ತು ಸರ್ವಿಸಿಂಗ್ ಕೊಡಬೇಕು. ಇದೆಲ್ಲ ಕೊಡಲಿಲ್ಲ ಅಂತಂದರೆ ಬರೀ ಒಂದೇ ಒಂದು ಡಿವೈಸ್ನ ಬಿಟ್ಟು ಯೂಸ್ ಇಲ್ಲ ಅಲ್ವಾ? ಇದೇ ಪ್ರಾಬ್ಲಮ್ ಇಂಡಿಯಾದಲ್ಲಿ ಆಗ್ತಿರೋದು ಆ್ಯಕ್ಚುಲಿ. ಈಗ R&D ಅಂತ ಹೇಳಿದೆ. R&D ಅಂದ ತಕ್ಷಣ ನಂಗೆ ಇನ್ನೊಂದು ಫೋನ್ ನೆನಪಾಗೋದು ಯಾವುದು ಅಂತ ಹೇಳಿದ್ರೆ, ಇಂಡಿಯಾದಾಗ ಒಂದು ಕಂಪ್ನಿ ಆ್ಯಕ್ಚುಲಿ ಕ್ರಯೋ ಮಾರ್ಕ್ 1 ಅಂತ ಬಂದಿತ್ತು. ಇದು ಪ್ರಾಮಿಸ್ ಮಾಡಿತ್ತು ಏನಂತ ಹೇಳಿದರೆ, ಪ್ರತಿ ತಿಂಗಳು ಒಂದೊಂದು ಸಾಫ್ಟ್ವೇರ್ ಅಪ್ಡೇಟ್ ಮಿಸ್ ಇಲ್ಲದೆ ಕೊಡ್ತೀವಿ ಅಂತ. ಅಂದರೆ ಪ್ರತಿ ತಿಂಗಳು ನೀವು ಹೊಸ ಫೋನ್ ಯೂಸ್ ಮಾಡೋ ಥರ ಇರುತ್ತೆ ಅಂತ ಏನೇನೋ ಪ್ರಾಮಿಸ್ ಮಾಡಿತು. ಒಂದು ಉಳಿಸ್ಕೊಳ್ಳಿಲ್ಲ ಅಂದ ತಕ್ಷಣ ಒಂದು ಸಖತ್ತಾಗಿರೋ ಕಂಪ್ನಿ ಹೆಸರು ನೆನಪಾಗುತ್ತೆ. ಐ ಹೋಪ್ ನಿಮಗೂ ಈ ಕಂಪ್ನಿ ಹೆಸರು ಗೊತ್ತಿರುತ್ತೆ. ಫ್ರೀಡಮ್ 251 ಅಂತ ಒಂದು ಕಂಪ್ನಿ ಬಂತಪ್ಪ. ಏನು ಬಿಲ್ಡಪ್ಪು, $251 ಕೊಡ್ತೀವಿ ಅಂತ ನಾವು ಎಲ್ಲ ಬುಕ್ ಮಾಡಿದ್ದು. ಬಟ್ ಸ್ವಲ್ಪ ದಿನ ಆದಮೇಲೆ ಕಂಪ್ನಿ ಲಾಸ್ ಆಯಿತು ಅಂತ ಹೇಳಿ ಯಾರ್ಯಾರು ಬುಕ್ ಮಾಡಿದ್ರು ದುಡ್ಡನ್ನೇ ಅವ್ರಿಗೆಲ್ಲ ವಾಪಸ್ ಕೊಟ್ಬಿಡ್ತಂತೆ. ಸೊ ಇವಾಗ ಕನ್ಕ್ಲೂಷನ್ ಪಾರ್ಟ್ಗೆ ಬರೋಣ. ಕ್ವಶನ್ಸ್ ಏನೇನಿತ್ತಪ್ಪ ಅಂತ ಹೇಳಿದರೆ, ನಾವು ಚೈನೀಸ್ ಪ್ರಾಡಕ್ಟ್ಸ್ನ ಇಂಡಿಯಾದಲ್ಲಿ ಯೂಸ್ ಮಾಡ್ಬೋದಾ ಅಂತ ನನ್ನನ್ನು ಕೇಳೋದಾಯಿತು ಅಂತ ಹೇಳಿದರೆ, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಏನಕ್ಕಂತಂದರೆ ಇದು ಗೌರ್ಮೆಂಟ್ ಲೆವೆಲಲ್ಲಿ ಸ್ಟಾಪ್ ಆಗಲಿ ಇಂಪೋರ್ಟಿಂಗ್ ಎಲ್ಲ. ಸೊ ಆವಾಗ ನಾವು ಬೇಕಾದ್ರೆ ಯೋಚನೆ ಮಾಡ್ಬೋದು, ಯೂಸ್ ಮಾಡೋದನ್ನ ಬಿಡ್ಬೋದು. ಇವಾಗ ಏನಕ್ಕಪ್ಪ ಅಂತ ಹೇಳಿದರೆ, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಬೇರೆ ಕಂಪ್ನಿ ಡಿವೈಸಸ್ ಅಂತ ಹೇಳಿದರೆ, ನಮ್ಮ ದೇಶದವ್ರಿಗೆ ಎಲ್ಲೋ ಒಂದು ಕಡೆ ಎಂಪ್ಲಾಯ್ಮೆಂಟ್ ಸಿಗ್ತಿದೆ ಅಂತ ಹೇಳ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದರೆ, ನಾವು ಅವ್ರಿಗೆ ಟ್ಯಾಕ್ಸ್ ಪೇ ಮಾಡ್ತಿಲ್ಲ, ಎಕ್ಸಸ್ ಆಫ್ ಟ್ಯಾಕ್ಸ್ ಪೇ ಮಾಡ್ತಿಲ್ಲ, ಮತ್ತು ಇಂಪೋರ್ಟಿಂಗ್ ಚಾರ್ಜಸ್ ಏನಿದೆ, ಶಿಪ್ಪಿಂಗ್ ಚಾರ್ಜಸ್ ಅದನ್ನು ಸಹ ಪೇ ಮಾಡ್ತಿಲ್ಲ. ಇದರಿಂದ ಎಲ್ಲೋ ಒಂದು ಕಡೆ ಹೊರಗಿನ ದೇಶ ಬಂದು ಹೊರಗಿನ ದೇಶದ ಕಂಪ್ನಿ ಬಂದು ನಮ್ಮ ದೇಶದಲ್ಲಿ ಹಣ ಹೂಡ್ತಿದೆ ಅಂತಂದಾಗ ಅದು ನಮ್ಮ ಎಕನಾಮಿಗೆ ಪ್ಲಸ್ ಪಾಯಿಂಟ್ ಆಯ್ತಲ್ವಾ. ಆ್ಯಂಡ್ ಅದು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿರೋದ್ರಿಂದ ತೊಗೊಳೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ, ಆಯಿತಾ. ಬಟ್ ಒಂದು ಏನಂತ ಹೇಳಿದರೆ, ಮೇಡ್ ಇನ್ ಇಂಡಿಯಾ ಲೇಬಲ್ ಇದೆ ಅಂತ ಹೇಳಿದರೆ 2 ರೀಸನ್ಸ್ ಇರುತ್ತೆ. ಒಂದು, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆದಾಗ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ತಾರೆ, ಮತ್ತು ಆ್ಯಕ್ಚುಲಿ ಇಂಡಿಯಾದಲ್ಲಿ ಅಸೆಂಬ್ಲಿ ಆದರೂ ಬರೀ ಅಸೆಂಬ್ಲಿ ಆಗಿರುತ್ತೆ ಅಷ್ಟೇ, ಅದಕ್ಕೂ ಸಹ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ತಾರೆ. ಸೊ ನೀವು ರಿಸರ್ಚ್ ಮಾಡಿ ಯಾವುದೇ ಒಂದು ಪ್ರಾಡಕ್ಟ್ನ ಕೊಂಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಕ್ವಶನ್ ಇದ್ದಿದ್ದು, ಇಂಡಿಯಾದಲ್ಲಿ ಸ್ಮಾರ್ಟ್ಫೋನ್ ಕಂಪ್ನಿ ಬರುತ್ತಾ ಅಂತ. ನಾನು ಹೇಳ್ದಂಗೆ ಕೆಲವು ಡ್ರಾಬ್ಯಾಕ್ಸ್ನ ಓವರ್ಕಮ್ ಮಾಡಿದ್ರೆ ಆಬ್ವಿಯಸ್ಲಿ ಬರ್ಬೋದು. ಒಂದು, ಪಾರ್ಟ್ಸ್ನ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಗೆ ಆಗಬೇಕು. ಮೆಜಾರಿಟಿ ಯಾವುದಪ್ಪ ಅಂತ ಹೇಳಿದರೆ, ಚಿಪ್ಸೆಟ್ ಏನಿದೆ, ಪ್ರೊಸೆಸರ್, ಇದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆ್ಯಕ್ಚುಲಿ ASML ಲೀಥೋ ಮಷಿನ್ಸ್ ಅಂತಾರೆ, ಇದನ್ನು ಪ್ರಿಂಟ್ ಮಾಡೋದು, ಇದು ಜಾಸ್ತಿ ಆಗಬೇಕು ಇಂಡಿಯಾದಲ್ಲಿ. ಒಂದು ಈಗಿನ ಸದ್ಯಕ್ಕೆ ಕರೆಂಟ್ ಸಿಚುವೇಶನ್ ಹೇಗಿದೆ ಇಂಡಿಯಾದಲ್ಲಿ ಅಂತಂದರೆ, ಒಂದು ಸ್ಮಾರ್ಟ್ಫೋನ್ನ 80% ಅಷ್ಟು ಕಾಂಪೊನೆಂಟ್ಸ್ ಇಂಡಿಯಾದಲ್ಲೇ ತಯಾರಾಗ್ತಿದೆ. ಇನ್ನು 20% ಏನಿದೆ ಅದು ಮೇಜರ್ ಕಾಂಪೊನೆಂಟ್ಸ್. ಆ್ಯಕ್ಚುಲಿ ನಾನು ಹೇಳ್ದಂಗೆ ಪ್ರೊಸೆಸರ್ ಎಲ್ಲ ಇದೆ, ಅದನ್ನು ಹೊರಗಿಂದ ತರಿಸ್ಕೊತಿದ್ದೀವಿ. ಸೊ ಇದು ಸಹ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗಳು ಬಂತು ಅಂತ ಹೇಳಿದರೆ, ಇಂಡಿಯಾದಲ್ಲೇ ಹೊಸ ಕಂಪ್ನಿಗಳು ಬರ್ತವೆ, ಅದಕ್ಕೆ ಡೌಟೇ ಇಲ್ಲ. ಆ್ಯಂಡ್ ಇವಾಗ ಇಂಪ್ರೂವ್ಮೆಂಟ್ಸ್ ಏನೇನು ಆಗ್ತಿದೆ ಇದನ್ನು ನೋಡ್ತು ಅಂತಂದರೆ, ಇನ್ನೂ ಒಂದು 5 ವರ್ಷದಲ್ಲಿ ಇಂಡಿಯಾದಲ್ಲೇ ಒಂದು ಒಳ್ಳೊಳ್ಳೆ ಕಂಪ್ನಿಗಳು ಬರೋ ಎಲ್ಲ ಚಾನ್ಸ್ಗಳು ಇದೆ. ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಹೆಲ್ಪ್ ಏನು ಬೇಕಪ್ಪ ಅಂತ ಹೇಳಿದರೆ, ಒಂದು ಚೆನ್ನಾಗಿರೋ ಪ್ಲಾಸ್ಟಿಕ್ ಇಂಡಸ್ಟ್ರಿ ಬೇಕು. ಏನಕ್ಕೆ ಅಂತ ಹೇಳಿದರೆ, ಒಂದು ಡಿವೈಸ್ಗೆ ಬ್ಯಾಕ್ ಇರ್ಬೋದು, ಪ್ರತಿಯೊಂದು ಪ್ಲಾಸ್ಟಿಕಲ್ಲೇ ಮಾಡಿರ್ತಾರೆ. ಸೊ ಒಂದು ಒಳ್ಳೆ ದರದಲ್ಲಿ ಒಳ್ಳೆ ಡ್ಯೂರಬಲ್ ಇರೋ ಪ್ಲಾಸ್ಟಿಕ್ ಕೊಡೋ ಅಂಥ ಒಂದು ಕಂಪನಿ ಬರಬೇಕು. ಇವೆಲ್ಲ ಆಯಿತು ಅಂತ ಹೇಳಿದರೆ ನಮ್ಮ ದೇಶದ ಒಂದು ಫೋನ್ ಬರೋಕ್ಕೆ ಏನೂ ಪ್ರಾಬ್ಲಮ್ಮೇ ಇಲ್ಲ, ಆರಾಮ್ಸೆ ಬರ್ಬೋದು. ನಮಗೂ ಖುಷಿ ಆಗುತ್ತೆ ಅವಾಗ ಸ್ವದೇಶಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀವಿ ಅಂತ. ಇವತ್ತು ಯಾವ ಫೇಮಸ್ ಹೊರಗಿನ ದೇಶದ ಬ್ರ್ಯಾಂಡ್ಗಳಿದೆ ಅವುಗಳು ಕೂಡ ಒಂದು ಕಾಲದಲ್ಲಿ ಲೋಕಲ್ ಆಗೇ ಇತ್ತು, ಆದರೆ ಅಲ್ಲಿರೋ ಲೋಕಲ್ ಜನ ಅದನ್ನು ಅಷ್ಟು ಚೆನ್ನಾಗಿ ಯೂಸ್ ಮಾಡಿ ಲೋಕಲ್ ಪ್ರಾಡಕ್ಟ್ನ ಅಷ್ಟು ಪ್ರಮೋಟ್ ಮಾಡಿ ಇವತ್ತು ಆ ಲೋಕಲ್ ಪ್ರಾಡಕ್ಟ್ಗಳು ಗ್ಲೋಬಲ್ ಆಗಿದೆ. ಸೊ ನಾವು ಸಹ ಅದನ್ನು ಮಾಡಿದ್ರೆ ಏನಕ್ಕಾಗಲ್ಲ, ನಮ್ಮ ದೇಶದಿಂದ ನಾವು ಹೊರಗಡೆಗೆ ಡಿವೈಸ್ಗಳನ್ನ ಮಾಡಿ ಕಳಿಸೋ ಅಂಥ ಟೈಮ್ ಬಂದೇ ಬರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ನಾಟ್ ಪಾಸಿಬಲ್, ಓಕೆ.
ಐ ಆಮ್ ಜಸ್ಟ್ ಸೇಯಿಂಗ್ ಇಟ್ ವುಡ್ ಟೇಕ್ ಟೈಮ್ ಅಷ್ಟೇ, ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಅದರಲ್ಲಿ ನಾವು ನಂಬೋಣ. R&D ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು, ಯಾವ್ಯಾವ ಕಂಪ್ನಿಗಳಿದಾವುಗಳು, ಬಿಕಾಸ್ R&D ಇಲ್ದಿರೋ ತನಕ ಹೊಸ ಐಡಿಯಾಸ್ ಹೊರಗಡೆ ಬರಲ್ಲ. ಬಿಕಾಸ್ ಒಂದು ಡಿವೈಸ್ದು ಫೀಚರ್ಸಿಂದ ಹಿಡಿದು ಡಿಸೈನ್ ತನಕ ಡಿಸೈಡ್ ಆಗೋದು R&Dಲೇ. ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಎಷ್ಟಾಗುತ್ತೆ ಅಷ್ಟು ಸಿಂಪಲ್ ವೇಲಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ನೀವೇನಾದ್ರು ನನ್ನ ವಿಡಿಯೋ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಸಹ ಮಾಡ್ಬೋದು. ಆ್ಯಂಡ್ ನಿಮ್ಮ ಏನು ಒಪಿನಿಯನ್ ಇದೆ ಕಮೆಂಟಲ್ಲಿ ಹೇಳಿ. ಈ ಕ್ವಶನ್ನ ಸಹ ನಾನು ಕಮೆಂಟ್ಸಿಂದನೇ ನೋಡಿ ತೆಗೆದಿದ್ದು, ಆದ್ದರಿಂದ ಯಾವುದೇ ಕ್ವಶನ್ ಬೇಕಿದ್ರೂ ಕೇಳ್ಬೋದು. ನಾನು ಅದನ್ನು ಎಷ್ಟಾಗುತ್ತೆ ಅಷ್ಟು ಸಿಂಪ್ಲಿಫೈಡ್ ವೇಲಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ನಾನು ಹೇಳ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ಸೊ ದಟ್ ನಾಲೆಜ್ನ ನಾವು ಇನ್ನೊಬ್ಬರಿಗೆ ಶೇರ್ ಮಾಡಿದಷ್ಟು ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಎಲ್ಲರೂ ಮನೇಲೇ ಇರಿ, ಹುಷಾರಾಗಿರಿ, ನಗ್ನಗ್ತಾ ಇರಿ. ಮತ್ತೆ ಸಿಗೋಣ. ಟಾಟಾ ಬಾಯ್, ಟೇಕ್ ಕೇರ್.